ಚೀಸ್ ಮಸಾಲಾ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ದೆಹಲಿಯಲ್ಲಿ ದಿನದಿಂದ ದಿನಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ಹೆಚ್ಚಾಗ್ತಾ ಇರುವಂತಹ ಪ್ರತಿಭಟನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ನ ಹಲವು ನಾಯಕರುಗಳು ಕೂಡ ಮಾತನಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರನ್ನು ನಿನ್ನೆ ವಶಕ್ಕೆ ಪಡೆದುಕೊಂಡು ಅದಾದ್ಮೇಲೆ ಬಿಟ್ಕಳಿಸಿದ್ರಲ್ಲ, ಅದಕ್ಕೆ ಸಚಿವರು ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ಯಾಯ, ಮೋಸ ಆಗಿದೆ. ಸರ್ಕಾರದೊಂದಿಗೆ ದೆಹಲಿ ಪೊಲೀಸರು ಕೂಡ ಕೈ ಜೋಡಿಸಿದ್ದಾರೆ. ಯುವಕರೊಂದಿಗೆ ಮೋದಿ ಮಾತನಾಡಬಹುದಿತ್ತಲ್ವಾ ಅನ್ನುವಂತಹ ಪ್ರಶ್ನೆ ಮಾಡಿದ್ದಾರೆ. ಕಾನೂನಿಗೆ ವಿರುದ್ಧವಾಗಿ ಕಾಂಗ್ರೆಸ್ ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇಲ್ಲ. ಪ್ರಧಾನಿ ಧರ್ಮೇಂದ್ರ ಪ್ರಧಾನ್ ಅವರು ತತ್ಕ್ಷಣಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಸಚಿವರುಗಳು ಕೂಡ ಮಾತನಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಪ್ರಜಾಪ್ರಭುತ್ವದಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಅವರು ಅನ್ಯಾಯದ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಕ್ಕಂಥ ರಾಹುಲ್ ಗಾಂಧಿ ಅವರು ಪ್ರಜಾಪ್ರಭುತ್ವದಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಅವರು ಈ ಪ್ರಶ್ನೆ ನೀಟ್ ಆಗಲಿ ಮತ್ತೊಂದಾಗಲಿ ಪ್ರಶ್ನೆ ಪತ್ರಿಕೆಗಳು ಎಷ್ಟು ಕಷ್ಟ ಇದೆ, ಎಷ್ಟು ಜನ ಪಾಪ ಜೀವ ಕಳ್ಕೊಂಡ್ರು. ಅದಕ್ಕೆ ಇವತ್ತು ಅದನ್ನು ಸ್ವಯಂ ಒಬ್ಬ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸು ಈ ಎಲ್ಲ ಜಿರಳೆಗಳು ಅಂಥೇಳಿ ನಾವೆಲ್ಲ ಜೊಣಗ ಅಂತೀವಿ ನಮ್ಮಲ್ಲಿ ಈ ಭಾಷೆದಾಗ. ನಾವು ನಿಮ್ಗೆ ಏನಾದರೂ ಗುಲ್ಬರ್ಗ ಏನಂತ ಗೊತ್ತಿಲ್ಲ. ಇಲ್ಲ, ವ್ಯವಸ್ಥೆ ಸರಿ ಆಗಲೇಬೇಕು. ಈ ಏನು 2014 ಮೇಲೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳಾದ ಮೇಲೆ ಅವರು ಯಾವತ್ತೂ ಕೂಡ ವ್ಯವಸ್ಥೆಕ್ಕಿಂತ ಭಾವನಾತ್ಮಕವಾಗಿ ಅಧಿಕಾರವನ್ನು ಮಾಡ್ಕೊಂಡು ಬಂದವರು. ಅಧಿಕಾರನ ಹಿಡಿದಿದ್ದು ಕೂಡ ಭಾವನಾತ್ಮಕವಾಗಿ. ಅವರ ಅಜೆಂಡನೂ ಕೂಡ ಫ್ಯೂಚರಲ್ಲಿ ಅದೇ ಇಟ್ಕೊಂಡಿದ್ದಾರೆ.